ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಫೀಲಿಂಗ್ಸ್ ಏನು, ಅವ್ರಿಗೆ ನಿಮ್ಮ ಮೇಲೆ ಯಾವ ಥರ ಒಂದು ಫೀಲಿಂಗ್ಸ್ ಅನ್ನೋವಂಥದ್ದು ಇದೆ ಅನ್ನೋವಂಥದ್ದು ಇಲ್ಲಿ ನೋಡೋಣ. ನಾನು ಕಾರ್ಡ್ ಶಫಲ್ ಮಾಡಬೇಕಾದ್ರೆ ನೀವು ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ತಾ ಇರಿ, ಸೊ ದಟ್ ನನಗೆ ಎನರ್ಜಿ ಪಿಕ್ ಮಾಡೋದು ಈಸಿ ಆಗುತ್ತೆ. ಓಕೆ, 4 ಆಫ್ ಕಪ್ಸ್ ಬರ್ತಾ ಇದೆ, 10 ಆಫ್ ಕಪ್ಸ್, 3 ಆಫ್ ಸ್ವಾರ್ಡ್ಸ್, 4 ಆಫ್ ಪೆಂಟಿಕಲ್ಸ್, Judgment, Temperance, 9 of Cups, Knight of Swords, 8 of Pentacles, Page of Wands. ಓಕೆ, ಈ ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದು ನೀವು ನಿಮ್ಮ ಪರ್ಸನ್ಗೆ ಒಂದು ಪ್ರೀತಿನ ಆಫರ್ ಮಾಡ್ತಿದ್ದೀರಾ. ಇನ್ನು ಈ ಪರ್ಸನ್ಗೋಸ್ಕರ ನೀವು ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋವಂಥದ್ದಿದೆ, ಈ ಪರ್ಸನ್ ಬರ್ತಾರೆ ವಾಪಸ್ ಅನ್ನೋವಂಥದ್ದು. ಆ್ಯಂಡ್ ನಿಮಗೆ ಅನ್ನಿಸ್ತಾ ಇದೆ ನೀವು ಒಂದು ಪ್ರೀತಿನ ಇಲ್ಲಿ ನೋಡಿ, ನೀವು ಅವ್ರಿಗೆ ಒಂದು ಪ್ರೀತಿನ ಕೊಡ್ತಾ ಇದ್ದೀರಾ, ಬಟ್ ಆ ಪರ್ಸನ್ ಮಾತ್ರ ನಿಮ್ಮ ಪ್ರೀತಿನ ರಿಜೆಕ್ಟ್ ಮಾಡ್ತಿದ್ದಾರೆ. ನೀವಿನ್ನ ಈ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಈ ಪರ್ಸನ್ಗೆ ಆಲ್ರೆಡಿ ಈ ಒಂದು ರಿಲೇಷನ್ಶಿಪ್ ಅನ್ನೋವಂಥದ್ದು ಬೋರ್ ಆಗೋಗಿದೆ. ಅವ್ರು ಇದು ಆಲ್ರೆಡಿ ಈ ಒಂದು ರಿಲೇಷನ್ಶಿಪ್ಪಿಂದ ಏನೂ ಬೇಡ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಅವರು ಕೂತ್ಕೊಂಡಿದ್ದಾರೆ. ಆದರೆ ನೀವು ಮಾತ್ರ ಈ ಪರ್ಸನ್ಗೋಸ್ಕರ ಒಂಥರ ಫೀಲಿಂಗ್ಸ್ ಇನ್ನೂ ಇಟ್ಕೊಂಡಿದ್ದೀರಾ. ಇವ್ರನ್ನ ನೀವು ಪ್ರೀತಿ, ವಿಶ್ವಾಸ, ಅವ್ರು ತೋರಿಸಿದ ಟರ್ನ್ಸ್ ಆ್ಯಂಡ್ ಕೇರ್, ಲವ್ ಇದನ್ನೆಲ್ಲ ನೀವು ಈ ಪರ್ಸನ್ಗೆ ಕೊಟ್ಟಿರೋದ್ರಿಂದ ನೀವು ಇವ್ರನ್ನ ಮರೆಯೋದಕ್ಕೆ ಆಗ್ತಾ ಇಲ್ಲ. ನೀವು ಇವ್ರ ಬಗ್ಗೆ ಒಂದು ಫ್ಯೂಚರ್ ಕನ್ಸನ್ನ ಕಾಣ್ತಿದ್ರಿ. ಫ್ಯೂಚರಲ್ಲಿ ನಾವಿಬ್ಬರು ಜೊತೆಯಾಗಿರಬೇಕು, ನಾವಿಬ್ಬರು ಹೊರಗಡೆ ಓಡಾಡಬೇಕು, ನನ್ನ ಲೈಫಲ್ಲಿ ಇವ್ರು ಇದ್ದರೆ ತುಂಬ ಒಂದು ಬ್ರೈಟ್ ಆಗಿರ್ತಾರೆ ಅಂತ ಅಂದ್ಬಿಟ್ಟು ನೀವು ಅಂದ್ಕೊಳ್ತಾ ಇದ್ರಿ. ಬಟ್ ಆ ಪರ್ಸನ್ ಬಂದು 3 ಆಫ್ ಸ್ವಾರ್ಡ್ ಅಂದರೆ ನಿಮಗೆ ನೀವು ಕೊಟ್ಟಂಥ ಪ್ರೀತಿನ ಅವರು ಡಿಸಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಅಂದರೆ ಅವರು ಬೇಡ ಅಂತ ಅಂದ್ಬಿಟ್ಟು ಅವರು ದೂರ ಹೋಗಿರೋ ಅಂಥದ್ದು 3 ಆಫ್ ಸ್ವಾರ್ಡ್ಸ್ ಅಂತ ಅಂದರೆ. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಹಾರ್ಟ್ ಬ್ರೇಕ್ ಆಗಿದೆ, ಒಂದು ಡಿಸಪಾಯಿಂಟ್ಮೆಂಟ್ ಆಗಿದೆ. ಆ್ಯಂಡ್ ಈಗಲೂ ಕೂಡ ಈ ಪರ್ಸನ್ ಫೀಲ್ ಮಾಡ್ತಿರೋ ಅಂಥದ್ದೇನು ಅಂತ ಅಂದರೆ ಅವರು ನಿಮಗೆ ಒಂದು ಸೆಕೆಂಡ್ ಚಾನ್ಸ್ ಅನ್ನೋವಂಥದ್ದನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅಂದರೆ ಅವ್ರಿಗೆ ಒಂದು ರಿಯಲೈಸೇಷನ್ ಆಗಿದೆ, ಒಂದು ಕ್ಲಾರಿಟಿ ಅನ್ನೋವಂಥದ್ದು ಸಿಕ್ಕಿದೆ, ಅವ್ರಿಗೆ ಅರ್ಥ ಆಗಿದೆ ಅವ್ರು ಮಾಡಿದ್ದು ತಪ್ಪು ಅನ್ನೋವಂಥದ್ದು. ಮತ್ತೆ ಈ ಒಂದು ರಿಲೇಷನ್ಶಿಪ್ ಅನ್ನೋವಂಥದ್ದನ್ನ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಇದು ಯಾಕೆ ಈ ಥರ ಅನ್ನಿಸ್ತು ಅಂತ ಅಂದರೆ ನೋಡಿ, 9 ಆಫ್ ಕಪ್ಸ್ ಮತ್ತು ನೈಟ್ ಆಫ್ ಸ್ವಾರ್ಡ್ಸ್ ಎರಡೂ ಬಂದಿದೆ. ಅಂದರೆ ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಅವರ ಒಂದು ಜೀವನದಲ್ಲಿ ಎಮೋಷನಲಿ, ಮೆಂಟಲಿ ಒಂದು ಸ್ಯಾಟಿಸ್ಫೈ ಮಾಡೋವಂಥ ಪರ್ಸನ್ ನೀವು ಅನ್ನೋವಂಥದ್ದು ಅವ್ರಿಗೆ ಫೀಲ್ ಆಗ್ತಾ ಇದೆ. ಆ್ಯಂಡ್ ಆದಷ್ಟು ಬೇಗ ಅವರು ನಿಮ್ಮ ಹತ್ರ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಅವರು ಸ್ವಲ್ಪ ಅವರ ನೇಚರ್ ಬಂದು ಸ್ವಲ್ಪ ಆ್ಯಟಿಟ್ಯೂಡ್ ಅಥವಾ ಅಗ್ರೆಸಿವ್ನೆಸ್ ಅನ್ನೋವಂಥದ್ದನ್ನು ತೋರಿಸಿದ್ರು ಕೂಡ ಈ ಪರ್ಸನ್ ನಿಮ್ಮನ್ನು ತುಂಬಾ ಇಷ್ಟಪಡೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಬಿಕಾಸ್ ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಅವರ ಲೈಫಲ್ಲಿ ಇದ್ದರೆ ಅವರ ಜೀವನದಲ್ಲಿ ಎಲ್ಲನೂ ಅವ್ರಿಗೆ ಸಿಗುತ್ತೆ, ಅವರ ವಿಶ್ ಅನ್ನೋವಂಥದ್ದು ಫುಲ್ಫಿಲ್ ಆಗುತ್ತೆ ಅನ್ನೋ ಒಂದು ಫೀಲಿಂಗಲ್ಲಿ ಇದ್ದಾರೆ ಈ ಒಂದು ಪರ್ಸನ್. ಆ್ಯಂಡ್ ಅವ್ರಿಗೆ ಅನ್ನಿಸ್ತಾ ಇದೆ ಅವರ ಕರೆಂಟ್ ಫೀಲಿಂಗ್ಸ್ ಬಂದು ಒಂದು ಸರಿ ಅವರು ನಿಮ್ಮ ಹತ್ರ ಮಾತಾಡಬೇಕು, ಒಂದು ಸರಿ ಅವರು ನಿಮ್ಮ ಹತ್ರ ಮೆಸೇಜ್ ಅಥವಾ ಕಾಲ್ ಅಥವಾ ನಿಮ್ಮನ್ನ ಮೀಟ್ ಮಾಡಿ ನಿಮ್ಮ ಹತ್ರ ಮಾತಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇದೆ. ಬಟ್ ಅವ್ರನ್ನ ಸ್ಟಾಪ್ ಮಾಡ್ಕೊಳ್ತಿದ್ದಾರೆ. ಅಂದರೆ ಆ ಪರ್ಸನ್ ಎಷ್ಟೇ ನಿಮ್ಮ ಮೇಲೆ ಫೀಲಿಂಗ್ಸ್ ಇದ್ರೂ ಕೂಡ ಅವರು ಕಂಪ್ಲೀಟ್ಲಿ ಅವರ ಕೆಲಸದ ಮೇಲೆ ಮತ್ತು ಅವರ ಹಣಕಾಸಿನ ಮೇಲೆ, ಅವರ ಒಂದು ಗ್ರೋತ್ ಅಥವಾ ಅವರ ಒಂದು ಕೆರಿಯರ್ ಮೇಲೆ ಈ ಪರ್ಸನ್ ಫೋಕಸ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಒಂದು ಸರಿ ಇದ್ದಂಗೆ ಇನ್ನೊಂದು ಸರಿ ಈ ಪರ್ಸನ್ ಇರಲ್ಲ. ಅವರು ಒಂದು ಸರಿ ನಿಮ್ಮ ಕಡೆ ಫೋಕಸ್ ಮಾಡ್ತಿದ್ರೆ ಇನ್ನೊಂದು ಸರಿ ನಿಮ್ಮಿಂದ ದೂರ ಹೋಗೋವಂಗೆ ಟ್ರೈ ಮಾಡ್ತಿರ್ತಾರೆ. ಬಿಕಾಸ್ ಅವ್ರಿಗೆ ರಿಲೇಷನ್ಶಿಪ್ ಒನ್ ಟೈಮ್ ಫೀಲ್ ಆಗುತ್ತೆ ಇದು ಬೆಸ್ಟ್ ರಿಲೇಷನ್ಶಿಪ್ ಅಂತ, ಒನ್ ಟೈಮ್ ಅನ್ಸುತ್ತೆ ಯಾಕೆ ಬೇಕು ಅಂತ ಅನಿಸುತ್ತೆ. ಸೊ ಇವರು ಅವರ ಹಾರ್ಟ್ ಚಕ್ರನ ಓಪನ್ ಮಾಡಿ ಇಟ್ಕೊಂಡಿಲ್ಲ. ಅಂದರೆ ಪ್ರೀತಿ ಅನ್ನೋವಂಥದ್ದನ್ನು ಅವರು ಅಟ್ರಾಕ್ಷನ್ ಮಾಡ್ತಿಲ್ಲ. ಅವ್ರಿಗೆ ಬೇಕು ಅಂತ ಅಂದ್ರೂ ಕೂಡ ಅವ್ರನ್ನ ಬ್ಲಾಕ್ ಮಾಡ್ಕೊಳ್ತಿದ್ದಾರೆ. ಈ ಒಂದು ರಿಲೇಷನ್ಶಿಪ್ಪಿಂದ ಅವರು ದೂರ ಹೋಗೋದಕ್ಕೆ ಎಷ್ಟೊಂದು ಟ್ರೈ ಮಾಡಿದ್ರು ಕೂಡ ಒಂದು ರಿಯಲೈಸೇಷನ್ ಆಗಿ ಮತ್ತೆ ಬರಬೇಕು ಅಂತ ಅಂದ್ಕೊಳ್ತಾರೆ. ಸೊ ಇವ್ರದ್ದೊಂಥರ ಕನ್ಫ್ಯೂಷನ್ ಇರೋವಂಥ ಒಂದು ಮೈಂಡ್ಸೆಟ್ ಆಗಿರೋವಂಥದ್ದು ಈ ಒಂದು ರೀಡಿಂಗಲ್ಲಿ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವೇನಾದರೂ ವೆಯ್ಟ್ ಮಾಡಬೇಕು ಅಂದರೆ ಆಬ್ವಿಯಸ್ಲಿ ನೀವು ವೆಯ್ಟ್ ಮಾಡ್ಬೋದು. ಬಿಕಾಸ್ ಅವ್ರು ನಿಮ್ಮನ್ನ ಡಿಸಪಾಯಿಂಟ್ಮೆಂಟ್ ಮಾಡಿದರು, ಹಾರ್ಟ್ ಬ್ರೇಕ್ ಮಾಡಿದರು, ಅಥವಾ ಅವರು ನಿಮ್ಮಿಂದ ದೂರ ಹೋಗಿದ್ರು ಕೂಡ ಅವ್ರಿಗೆ ಒಂದು ರಿಯಲೈಸೇಷನ್ ಅನ್ನೋವಂಥದ್ದು ಆಗ್ತಾ ಇದೆ. ಅವ್ರಿಗೆ ಮತ್ತೆ ನಿಮ್ಮ ಹತ್ರ ಬರಬೇಕು ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಟೆಂಪ್ರೆನ್ಸ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಏಂಜಲ್ಸ್ ಕೂಡ ಹೆಲ್ಪ್ ಮಾಡ್ತಾರೆ. ನೀವು ಎಷ್ಟೇ ಒಂದು ಪ್ರಾಬ್ಲಮೆಟಿಕ್ ಸಿಚುವೇಷನಲ್ಲಿ ಇದ್ದರೂ ಕೂಡ
ಈ ಪರ್ಸನ್ ಮತ್ತೆ ನಿಮ್ಮ ಲೈಫ್ಗೆ ಕರ್ಕೊಂಡು ಬರೋದಕ್ಕೆ ಏಂಜಲ್ಸ್ ಕೂಡ ಹೆಲ್ಪ್ ಮಾಡ್ತಾರೆ. ಸೊ ನೀವೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ರೆ ಅಥವಾ ನೀವು ಏಂಜಲ್ಸ್ನ ಏನಾದರೂ ಕೇಳ್ತಾ ಇದ್ದರೆ ಆದಷ್ಟು ನಿಮ್ಮ ಒಂದು ಪ್ರಾಬ್ಲಮ್ ಅನ್ನೋವಂಥದ್ದಕ್ಕೆ ಸೊಲ್ಯೂಷನ್ ಅನ್ನೋವಂಥದ್ದು ಬೇಗ ಸಿಗುತ್ತೆ. ಆ್ಯಂಡ್ ಇಲ್ಲಿ ಟೆಂಪ್ರೆನ್ಸ್ ಕಾರ್ಡ್ ಇರೋದ್ರಿಂದ ನೀವು ನಿಮ್ಮ ಡೆಸ್ಟಿನೇಷನ್ ಅಥವಾ ನೀವೇನು ವೆಯ್ಟ್ ಮಾಡ್ತಿದ್ದೀರಾ, ಪೇಷನ್ಸ್ ಆಗಿ ನೀವು ಏನು ತಾಳ್ಮೆಯಿಂದ ವೆಯ್ಟ್ ಮಾಡ್ತಿದ್ದೀರಲ್ಲ ಅದಕ್ಕೆ ಒಂದು ಆನ್ಸರ್ ಅನ್ನೋವಂಥದ್ದು ನಿಮಗೆ ಪಾಸಿಟಿವ್ ಆಗೇ ಸಿಗುತ್ತೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ಅನ್ನೋವಂಥದ್ದು ಒಂಥರ ಬ್ರೇಕಪ್ ಆಗಿದ್ರು ಅಥವಾ ಒಂದು ಡಿಸಪಾಯಿಂಟ್ಮೆಂಟ್ ಇದ್ರೂ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ರೂ ಈ ಪರ್ಸನ್ ಒಂದು ಕನ್ಫ್ಯೂಷನ್ ಅನ್ನೋವಂಥದ್ದನ್ನು ಇಟ್ಕೊಂಡಿದ್ದಾರೆ ತಲೆಯಲ್ಲಿ. ಅವರಿಗೆ ವಾಪಸ್ ಬರಬೇಕು ಅಂತಲೂ ಅನ್ನಿಸ್ತಿದೆ. ನೋಡಿ 9 ಆಫ್ ಕಪ್ಸ್ 10 ಆಫ್ ಕಪ್ಸ್ ಅಂತ ಇದ್ರೂ ಕೂಡ ಅಂದರೆ ಅವ್ರದ್ದು ಅನ್ನಿಸ್ತಿದೆ ನೀವು ಅವರ ಒಂದು ಬಾಳ ಸಂಗಾತಿ ಅಥವಾ ಅವರ ಒಂದು ವಿಶ್ ಫುಲ್ಫಿಲ್ಮೆಂಟ್ ಮಾಡುವಂಥ ವ್ಯಕ್ತಿ ಅಂತ ಅವರಿಗೆ ಗೊತ್ತಿದ್ರೂ ಕೂಡ ಈ ಪರ್ಸನ್ ಬಂದು ಕನ್ಫ್ಯೂಷನಲ್ಲಿ ಇರೋ ಅಂಥದ್ದು ಕಾಣಿಸ್ತಿತ್ತು. ಆದರೆ ಈಗ ಅವ್ರಿಗೆ ಫೀಲ್ ಆಗ್ತಾ ಇದೆ, ಒಂದು ಕ್ಲಾರಿಟಿ ಅನ್ನುವಂಥದ್ದು ಕೂಡ ಸಿಗ್ತಾ ಇದೆ ಅವ್ರಿಗೆ. ಓಕೆ, ನೀವು ಅವ್ರ ಲೈಫಲ್ಲಿದ್ದರೆ ಅವರು ತುಂಬ ಚೆನ್ನಾಗಿರ್ತಾರೆ, ನೀವೊಂಥರ ಅವ್ರಿಗೆ ಲಕ್ಕಿ ಚಾಮ್, ಅವ್ರ ಲೈಫಲ್ಲಿದ್ದರೆ ಅವರ ಒಂದು ಜೀವನದ ಒಂದು ಭಾಗ ಚೇಂಜ್ ಆಗುತ್ತೆ ಅಂತ ಅವರು ಫೀಲ್ ಮಾಡ್ತಾರೆ. ಸೊ ಅದರಿಂದ ಅವರು ಮತ್ತೆ ವಾಪಸ್ ಬರಬೇಕು ಅಂತಲೂ ಅಂದ್ಕೊಳ್ತಾರೆ. ಸೊ ಈ ಕಾರ್ಡ್ ನೋಡಿದಾಗ ಒಂಥರ ಮಿಕ್ಸ್ಡ್ ಎಮೋಷನ್ಸ್ ಇದೆ ಇಲ್ಲಿ. ಒಂದ್ಸರಿ ಬೇಕು ಅಂತ ಅನಿಸುತ್ತೆ, ಒಂದ್ಸರಿ ಬೇಡ ಅಂತ ಅನಿಸುತ್ತೆ, ಒಂದ್ಸರಿ ಹತ್ರ ಬರಬೇಕು ಅನಿಸುತ್ತೆ, ಒಂದ್ಸರಿ ಹೋಗಬೇಕು ದೂರ ಅಂತ ಅನಿಸುತ್ತೆ, ಒಂದ್ಸರಿ ನಿಮ್ಮ ರಿಲೇಷನ್ಶಿಪ್ ಅನ್ನುವಂಥದ್ದು ಬೋರ್ ಅಂತ ಅನಿಸುತ್ತೆ. ಸೊ ಈ ಪರ್ಸನ್ ಬಂದು ಕಂಪ್ಲೀಟ್ಲಿ ಕನ್ಫ್ಯೂಸ್ಡಲ್ಲೂ ಇದ್ದಾರೆ, ಹಾಗೆ ಕ್ಲಾರಿಟಿಯಾಗೂ ತೊಗೊಳ್ತಿದ್ದಾರೆ. ಸೊ ಈ ಒಂದು ರೀಡಿಂಗ್ನ ನಾನು ಹೇಗೆ ಅನಲೈಸ್ ಮಾಡ್ತೀನಿ ಅಂತ ಅಂದರೆ ಆ ಪರ್ಸನ್ಗೆ ಒಂದು ಕನ್ಫ್ಯೂಷನ್ ಅನ್ನುವಂಥದ್ದಿದೆ, ಒಂದು ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ರಿಲೇಷನ್ಶಿಪ್ ಅಥವಾ ಕೆರಿಯರ್ ಫ್ಯಾಮಿಲಿ ಅನ್ನುವಂಥದ್ದನ್ನು ಈ ಪರ್ಸನ್ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಟ್ ಸ್ಟಿಲ್ ಅವರು ನಿಮ್ಮ ಹತ್ರ ಬಂದು ಒಂದು ಸಾರಿ ಕೇಳಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ, ಒಂದು ಅಪಲಜೈಸ್ ಮಾಡಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಅವರು ನಿಮ್ಮ ಹತ್ರ ಆದಷ್ಟು ಬೇಗ ಕೂಡ ಬರ್ತಾರೆ. ಆ್ಯಂಡ್ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಅವ್ರಿಗೂ ಕೂಡ ನಿಮ್ಮ ಹತ್ರ ಬಂದು ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಅವ್ರು ನಿಮಗೆ ಕಾಲ್, ಮೆಸೇಜ್ ಅಥವಾ ಟೆಕ್ಸ್ಟ್ ಅನ್ನೋವಂಥದ್ದನ್ನು ಅತಿ ಶೀಘ್ರದಲ್ಲಿ ಅವರು ನಿಮಗೆ ಮಾಡೋ ಅಂಥ ಚಾನ್ಸಸ್ ಇದೆ. ಸೊ ನಿಮ್ಮ ಏನೆಲ್ಲ ಒಂದು ಪೇಷನ್ಸಿಂದ ತಾಳ್ಮೆಯಿಂದ ವೆಯ್ಟ್ ಮಾಡ್ತಿದ್ದೀರಾ ಅದಕ್ಕೆ ಆನ್ಸರ್ ಅನ್ನೋವಂಥದ್ದು ತುಂಬ ಬೇಗ ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು ಈ ಒಂದು ರೀಡಿಂಗಲ್ಲಿ ಹೇಳ್ಬೋದು. ಥ್ಯಾಂಕ್ ಯು.